ನಿನ್ನ ಕೆಟ್ಟ ದಿನಗಳು ನಿನ್ನನ್ನು ಸ್ಟ್ರಾಂಗ್ ಮಾಡುತ್ತೆ. ಆದ್ದರಿಂದ ರೆಸ್ಪೆಕ್ಟ್ ಯುವರ್ ಬ್ಯಾಡ್ ಡೇಸ್. ಈ ಪ್ರಪಂಚ ಹೇಗೆ ಗೊತ್ತಾ? ಮೊದಲು ಹಂಗಿಸ್ತಾರೆ, ಆಮೇಲೆ ಹೆದರಿಸ್ತಾರೆ. ನೀನ್ ಬಗ್ಲಿಲ್ಲ ಅನ್ಕೋ, ನಿನ್ನನ್ನೇ ಅನುಸರಿಸ್ತಾರೆ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಸಾಧನೆ ಇಲ್ಲದೆ ಸತ್ರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನ ಅಂತ. ಈ ಬದುಕಿನಲ್ಲಿ ನೀನು ಬರೀ ಕನಸುಗಳನ್ನ ಕಾಂತ ಸಾಗಿದ್ರೆ ಪ್ರಯೋಜನ ಇಲ್ಲ. ಅವುಗಳನ್ನ ಸಾಕಾರಗೊಳಿಸ್ಬೇಕಂದ್ರೆ ಕಷ್ಟಪಡಬೇಕು, ಬೆವರು ಹರಿಸ್ಬೇಕು, ಬಂದ ಅಡೆತಡೆಗಳನ್ನೆಲ್ಲ ಎದುರಿಸಿ ಗಟ್ಟಿಯಾಗಿ ನಿಂತ್ಕೋಬೇಕು. ಆಗ ಗೆಲುವಿನ ದಡ ಸೇರ್ತೀಯ. ಯಶಸ್ಸು ಸುಮ್ಮನೆ ಸಿಗಲ್ಲ. ಕಣ್ಣೀರು ಹಾಕಬೇಕು, ಕಷ್ಟಗಳನ್ನು ಎದುರಿಸ್ಬೇಕು, ನೋವುಗಳನ್ನು ಸಹಿಸ್ಕೋಬೇಕು, ಮನಸ್ಸಿಗೆ ಗಾಯಗಳಾಗಬೇಕು, ಮಾತುಗಳಿಗೆ ಹೃದಯ ಒಡೆಯಬೇಕು, ಸಂಬಂಧಗಳನ್ನು ಕಳ್ಕೋಬೇಕು, ಮಾತಿನ ಏಟುಗಳನ್ನು ತಿನ್ನಬೇಕು, ಪಾಠಗಳನ್ನು ಕಲಿಬೇಕು, ಅನುಭವದ ಪಾಠಗಳನ್ನು ತಿದ್ದುಕೊಳ್ತಾ ಹೋಗಬೇಕು. ನಿನ್ನ ಹಿಂದೆ ಮಾತನಾಡೋರ ಬಗ್ಗೆ ಚಿಂತೆ ಮಾಡಬೇಡ. ಅವ್ರು ನಿನ್ನ ಸೆಕ್ಯೂರಿಟಿ ಗಾರ್ಡ್ ಥರ ಕೆಲಸ ಮಾಡ್ತಾ ಇರ್ತಾರೆ. ₹1 ಸಂಬಳ ತೆಗೆದುಕೊಳ್ಳದೆ ನಿನ್ನನ್ನು ಯಾವಾಗಲೂ ಗಮನಿಸ್ತಾ ಇರ್ತಾರೆ. ನಿನ್ನನ್ನು ತಿರಸ್ಕರಿಸಿದ ತಿರುಬೋಕಿಗಳೆಲ್ಲ ಪುನಃ ನಿನ್ನನ್ನೇ ತಿರುಗಿ ನೋಡುವಂತೆ ಮಾಡೋದೇ ಜೀವನದ ಅತಿ ದೊಡ್ಡ ಸಾಧನೆ. ಅದೃಷ್ಟದ ಬಗ್ಗೆ ಚಿಂತಿಸಬೇಡ. ನಿನ್ನ ಕಠಿಣ ಪರಿಶ್ರಮ ನಿನ್ನನ್ನು ಒಂದು ದಿನ ಖಂಡಿತವಾಗ್ಲೂ ಯಶಸ್ವಿಗೊಳಿಸುತ್ತೆ. ದೇವರು ನನಗಾಗಿ ದಾರಿ ತೋರಿಸ್ತಾ ಇಲ್ಲ ಅಂತ ಚಿಂತೆ ಮಾಡ್ತಾ ಕೂರ್ಬೇಡ. ನೀನು ಹೋಗೋ ದಾರಿ ಮತ್ತು ಉದ್ದೇಶ ಸರಿಯಾಗಿದ್ರೆ ದೇವರೇ ನಿನಗೆ ದಾರಿ ಮಾಡಿಕೊಡ್ತಾನೆ. ಮೈ ಡಿಯರ್ ಫ್ರೆಂಡ್, ರಿಸ್ಕ್ ತೆಗೆದುಕೊಂಡಾಗಲೇ ಬದುಕು ಬದಲಾಗತ್ತೆ. ಇಲ್ಲಾಂದ್ರೆ ಬಾವಿಯೊಳಗಿನ ಕಪ್ಪೆಯಂತೆ ಅದೇ ನಮ್ಮ ಪ್ರಪಂಚ ಅಂತ ಬದುಕಬೇಕಾಗತ್ತೆ. ಈ ಜಗತ್ತಿನಲ್ಲಿ ಮೂರ್ಖನಂತೆ ವರ್ತಿಸು, ರಾಜನಂತೆ ಆಟ ಆಡು. ಕೆಲವರು ನಿನ್ನನ್ನು ದಡ್ಡ ಅಂತ ಬಿಂಬಿಸುತ್ತಿದ್ರೆ ದಡ್ಡನಂತೆ ಇದ್ಬಿಡು. ಗೆದ್ದ ಮೇಲೆ ಪ್ರಪಂಚವೇ ಹೇಳತ್ತೆ ನೀನ್ ಯಾರು ಅಂತ. ಸಮುದ್ರದ ತೀರದಲ್ಲಿ ಕುಳಿತು ಭಗವಂತನಲ್ಲಿ ಊಟಕ್ಕಾಗಿ ಬೇಡಿದ್ರೆ ಭಗವಂತ ಬಲೆ ನೀಡಬಲ್ಲ ಹೊರತು ಮೀನುಗಳನ್ನಲ್ಲ. ಅರ್ಥ ಆಗಿದೆ ಅನ್ಕೋತೀನಿ ಗೆಳೆಯ. ಆಗಿರೋ ತಪ್ಪುಗಳ ಬಗ್ಗೆ ಯೋಚನೆ ಮಾಡುತ್ತಾ ಕೂರೋದನ್ನ ಬಿಟ್ಬಿಡು. ಅದರಿಂದ ಹೊರಬರೋ ಮಾರ್ಗವನ್ನ ಹುಡುಕು. ಖಂಡಿತ ಯಶಸ್ಸು ಸಿಗುತ್ತೆ. ಹೊರಡು. ನಿನ್ನ ಕನಸುಗಳನ್ನು ಸಾಕಾರಗೊಳಿಸುವಂತ ಹೋರಾಡೋದನ್ನ ಕಲಿ. ಸ್ಟಾರ್ಟ್ ಮಾಡೋದಕ್ಕೆ ಭಯ ಪಡಬೇಡ. ಪ್ರತಿಯೊಂದು ಕಾರ್ಯದಲ್ಲಿ ಅತ್ಯಂತ ಕಠಿಣ ಭಾಗ ಅಂತಂದ್ರೆ ಆರಂಭದ ಸಮಯ. ಕೊನೆಗೊಂದು ಮಾತು ಹೇಳ್ತೀನಿ ಕೇಳು, ದುಡಿದಾಗ ಉದ್ಧಾರ ಆಗಲ್ಲ, ದುಡಿದು ಉಳಿಸಿದಾಗ ಮಾತ್ರ ಉದ್ಧಾರ ಆಗ್ತೀಯ. ಇಂತಹ ಮತ್ತೊಂದು ಕಂಟೆಂಟ್ ತಗೊಂಡು ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ರಿಗೂ.